ಇವತ್ತು ಮತ್ತೇನ್ಬರ್ ಸುವಾರ್ತೆ 6ನೇ ಅಧ್ಯಾಯ 31-32 ವಚನವನ್ನ ನಾವು ಧ್ಯಾನಿಸೋಣ. ಇವತ್ತು ಸತ್ಯವೇದದ ವಾಕ್ಯದ ಧ್ಯಾನ ಅಲ್ಲಿ ಹೇಳಿದಂಗೆ 6:31 ಮತ್ತು ಮಕ್ಕಳ ಸತ್ಯವೇದದ ಭಾಗವು ಆಹಾಬ ಮತ್ತು ರಾಣಿ ಎಂಬುದಾಗಿ. 1 ಅರಸರುಗಳ ಪುಸ್ತಕ 16ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ಜ್ಞಾನೋಕ್ತಿಗಳು 26:1-28 ವಚನಗಳು. ಬಾಯ್ಪಾಠ ವಚನ ಬಂದು ಹೀಗಿದೆ, ಇಲ್ಲ ನೋಡ್ತೇವೆ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಮತ್ತಾಯ 6:32 ವಚನದಲ್ಲಿ ನಾವು ನೋಡುತ್ತೇವೆ ಈ ಬಾಯ್ಪಾಠ ವಚನವನ್ನ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವತ್ತಿನ ವಿಷಯ ನಾವು ನೋಡುವಾಗ ಚಿಂತಿಸಬೇಡ್ರಿ ಅಲ್ಲಿ ಹೇಳಿದಂಗಿಲ್ಲಿ ಮುಖ್ಯ ವಚನಗಳು 31-32 ವಚನ ಏನ್ ಹೇಳ್ತಂದ್ರೆ, ಈಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಇಲ್ಲಿ ಈ ಒಂದು 31ನೇ ವಚನದಲ್ಲಿ ಊಟ, ಕುಡಿಯೋದು ಮತ್ತು ಒದ್ದುಕೊಳ್ಳೋದು 3 ವಿಷಯಗಳ ಬಗ್ಗೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಮೊದಲನೇದಾಗಿ ಭೌತಿಕ ಅಥವಾ ಲೌಕಿಕ ಅಗತ್ಯತೆಗಳಿಗಾಗಿ ಚಿಂತಿಸಬೇಡ್ರಿ. 31ನೇ ವಚನದಲ್ಲಿ ನಾವು ನೋಡ್ತೇವೆ, ಇವತ್ತು ಅನೇಕ ನಮಗೆ ಮನುಷ್ಯರಾಗಿದ್ದ ಕಾರಣ ನಾವು ಅನೇಕ ಚಿಂತೆಗಳ ಮಾಡ್ತೀವಿ, ಆತಂಕ ಪಡ್ತೀವಿ, ನಾಳೆ ಏನಾಗುತ್ತೆ, ನಾಡ್ದು ಏನಾಗುತ್ತೆ ಎಂಬುದಾಗಿ. ಆದ್ರೆ ಇಂದಿನ ಭಾಗದಲ್ಲಿ ನಾವು ನಿನ್ನೆ ನೋಡುವ ಹಾಗೆ ವಾಕ್ಯ ಭಾಗದಲ್ಲಿ ನಾವು 25ನೇ ವಚನದಿಂದ ನಾವು ಅನೇಕ ವಚನಗಳನ್ನ ನಿನ್ನೆ ಧ್ಯಾನ ಮಾಡುವಾಗ ಅಲ್ಲಿ ಹೇಳುತ್ತೆ, ನಮ್ಮ ಪ್ರಾಣದಾರಿಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಬೇಕೆಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುತ್ತೇನೆ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೆ ಅಲ್ಲಿ ಅನೇಕ ಉದಾಹರಣೆಗಳನ್ನ ಕೊಡೋದನ್ನು ನೋಡಿದ್ವಿ ನಾವು. ಪ್ರಾಣಿಗಳನ್ನ, ಹೂಗಳನ್ನ, ಎಲ್ಲವನ್ನ ಉದಾಹರಣೆಯನ್ನು ಕೊಡುವುದನ್ನ ವಾಕ್ಯದಲ್ಲಿ ಭಾಗದಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ನೋಡುವಾಗ ನಾವು ಒಂದು ಲೌಕಿಕ ಅಗತ್ಯತೆಗಳಿಗಾಗಿ ನೀವು ಚಿಂತಿಸಬೇಡ್ರಿ ನೋಡ್ರಿ. ಇಲ್ಲಿ ಆ ಒಂದು ವಿಷಯದಲ್ಲಿ 2 ವಿಷಯಗಳನ್ನ ನೋಡುತ್ತೆ. ದೇವರು ನಮ್ಮ ಅಗತ್ಯತೆಗಳನ್ನ ತಿಳಿದಿರ್ತಾನೆ. ಮತ್ತೆ ಎರಡನೇದಾಗಿ ಚಿಂತೆಯ ಮಾಡುವ ಬದಲು ದೇವರಲ್ಲಿ ನಾವು ಏನಿಡ್ಬೇಕಂದ್ರೆ ನಂಬಿಕೆ ಇಡಬೇಕು. ನಮಗೆ ದೇವರು ನಮ್ಮ ಅಗತ್ಯತೆಗಳು, ನಮ್ಮ ನಾಳಿನ ಭವಿಷ್ಯತ್ತುಗಳು ಕರ್ತನಿಗೆ ಗೊತ್ತು. ಆದ್ರೆ ನಾವು ಪ್ರಾರ್ಥಿಸಬೇಕ್ರಿ, ನಾವು ಆತ್ಮಿಕವಾಗಿ ಬೆಳಿಬೇಕು. ಕರ್ತನ ಸಂಬಂಧವನ್ನ ಇನ್ನು ನಾವು ಗಟ್ಟಿಯಾಗಿ ಇರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಏನ್ ಹೇಳುತ್ತಂದ್ರೆ, ದೇವರು ನಮ್ಮ ಅಗತ್ಯತೆಗಳು ಏನ್ ಬೇಕು ಇವು. ಎರಡನೇದಾಗಿ ಅದ್ರೊಳಗೆ ಚಿಂತೆಯನ್ನ ನಾವು ಚಿಂತೆ ಮಾಡೋದು. ಅದಕ್ಕೆ ಹೇಳಿದೆ ಇಲ್ಲಿ 32ನೇ ವಚನದಲ್ಲಿ ಕೊನೆ ಭಾಗದಲ್ಲಿ, ಇವುಗಳಿಗಾಗಿ ಅಜ್ಞಾನಿಗಳು ನೋಡ್ರಿ, ಅವರು ತವಕ ಪಡ್ತಾರ್ರಿ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂಬುದಾಗಿ ಪರಲೋಕದ ತಂದೆಗೆ ತಿಳಿದಿದೆ. ಪ್ರಿಯರೇ, ಇಲ್ಲಿ ಪೌಲನ ಒಂದು ಪತ್ರಿಕೆಯಲ್ಲಿ ನೋಡುವ ಹಾಗೆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4:6 ಹೇಳುತ್ತೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನ, ಪ್ರಾರ್ಥನೆಯನ್ನ, ವಿಜ್ಞಾಪನ ಮಾಡುತ್ತಾ ನಿಮಗೆ ಬೇಕಾಗಿದ್ದನ್ನು ತಿಳಿಸಿ. ನಾವು ತಿಳಿಸ್ಬೇಕು, ಕರ್ತನು ಕೊಡುವಾತನು. ಇಲ್ಲಿ ವಾಕ್ಯ ಏನು ಹೇಳುತ್ತಂದ್ರೆ, ನಾವು ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಕರ್ತನು ನಮಗೆ ಕೊಡುತ್ತಾನೆ ಎಂಬುದಾಗಿ ಅಲ್ಲಿ ಹೇಳುತ್ತೆ ಬೈಬಲು, ನಿಮಗೆ ಬೇಕಾಗಿದ್ದನ್ನ ತಿಳಿಯಪಡಿಸಿರಿ ಎಂಬುದಾಗಿ. ಅದೇ ರೀತಿಯಾಗಿ 1 ಪೇತ್ರ 5ನೇ ಅಧ್ಯಾಯದಲ್ಲಿ ಕೂಡ ಇದೇ ವಾಕ್ಯ ಹೇಳಿದ್ರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತಾರಂತ. ವಾಕ್ಯ ಎಷ್ಟು ಸುಂದರವಾಗಿ ಹೇಳುವಂಥದ್ದು ಪ್ರಿಯರೇ. ಇಲ್ಲಿ ನಮಗೋಸ್ಕರ ಚಿಂತಿಸುವಂತ ದೇವರು ಕರ್ತನಿದ್ದಾರೆ. ಅದಕ್ಕಾಗಿ ಅಲ್ಲಿ 55ನೇ ಕೀರ್ತನೆ 22ನೇ ವಚನದಲ್ಲೂ ಕೂಡ, ನಿನ್ನ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನು ಎಂದಿಗೂ ಬದಲಾಗೊಡುತ್ತದೆ. ಈ ಕೀರ್ತನದಲ್ಲಿ ಎಷ್ಟೋ ವಾಕ್ಯಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಮತ್ತು 37ನೇ ಕೀರ್ತನೆ 5ನೇ ವಚನದಲ್ಲಿ ಹೇಳುತ್ತೆ, ನಿನ್ನ ಭೂಯಾತ್ರೆ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದ ಇರಿ, ಆತನೇ ಅದನ್ನ ಸಾಗಿಸುವನೆಂಬುದಾಗಿ
ದೇವರ ವಾಕ್ಯದಲ್ಲಿ ನಾವು ನೋಡ್ತಿರೋ ಪ್ರಿಯರೇ. ಅದು ಯಾಕಪ್ಪ ಅಂದ್ರೆ ಇಲ್ಲಿ ನಾವು ನಮ್ಮ ಲೌಕಿಕ ವಿಷಯಗಳಿಗಾಗಿ ಎಷ್ಟೋ ಚಿಂತೆ ಮಾಡ್ತೀವಿ, ಆದ್ರೂ ಕರ್ತನು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಕರ್ತನ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಜ್ಞಾನೋಕ್ತಿ 3ನೇದ 5-6ನೇ ವಚನದಲ್ಲೂ ಕೂಡ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನೋಡ್ರಿ, ಕರ್ತನಲ್ಲಿ ಪ್ರೀತಿಯುಳ್ಳವರು, ಇಲ್ಲಿ ಮತ್ತೊಂದು ಬರೋ ಸುವಾರ್ತೆಯಲ್ಲಿ ಈ ಒಂದು 6ನೇ ಅಧ್ಯಾಯವನ್ನು ನಾವು ಓದಿ ನೋಡುವಾಗ ಒಂದು ಪ್ರಾರ್ಥನೆ ಕಲಿಸ್ತಾರೆ, ಮತ್ತು ನಾವು ಅಲ್ಲಿ ನಮ್ಮ ಅನೇಕ ಚಿಂತೆಗಳು ದೇವರ ಮೇಲೆ ಹಾಕ್ರಿ ಎಂಬುದಾಗಿ ಕರ್ತನು ನಮಗೆ ಕಲಿಸ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಮತ್ತೆ 2ನೇ ವಿಷಯಕ್ಕೆ ನಾವು ಬರುವ ಸಂದರ್ಭದಲ್ಲಿ ಅನ್ಯ ಜನರಂತೆ ಇರಬಾರದು ಎಂಬುದಾಗಿ ಈ 32ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅನ್ಯ ಜನರು ಅವರು ತವಕ ಪಡ್ತಾರೆ, ಆಗಲೇ ಹೇಳಿದ ಹಾಗೆ ಅವರು ಒಂದು ಕಳವಳ ಆಗುತ್ತೆ ಅವರ ಜೀವಿತದಲ್ಲಿ. ಆದ್ರೆ ಇಲ್ಲಿ ಇದರಲ್ಲಿ 2ನೇ ವಿಷಯದಲ್ಲಿ ಕೂಡ 2 ಪಾಯಿಂಟ್ ಇರುತ್ತೆ ನೋಡಿ. ದೇವರನ್ನ ಅರಿಯದವರು ಲೌಕಿಕ ವಿಷಯಗಳಲ್ಲಿ ಮೊದಲಾಗಿ ಹುಡುಕ್ತಾರೆ. ಮೊದಲು ಅವ್ರಿಗೆ ಯಾಕಂದ್ರೆ ದೇವರನ್ನ ನಂಬಿಕೊಂಡಿರುವುದಿಲ್ಲ, ಅದಕ್ಕಾಗಿ ಲೌಕಿಕ ವಿಷಯಗಳಿಗೆ. ಆದ್ರೆ ನಮಗ ಕರ್ತನು ಏನ್ ಹೇಳ್ತಾನಂದ್ರೆ 1 ಯೋಹನ ಪತ್ರಕ್ಕೆ 2:15 ಲೋಕವನ್ನಾಗಲಿ ಲೋಕದಲ್ಲಿ ಇರುವಗಳನ್ನಾಗಲಿ ಪ್ರೀತಿಸ್ಬೇಡ್ರಿ. ನೋಡಿ, ಅದು ಇಲ್ಲಿ ಹೇಳುತ್ತೆ ಅನ್ಯ ಜನರಂತೆ ನಾವು ಇರಬಾರದು. ದೇವರನ್ನ ಅರಿದವರು ಲೋಕದ ವಿಷಯಗಳಲ್ಲಿ ಮೊದಲು ಹುಡುಕ್ತಾರ ಅವ್ರು. ಆದ್ರೆ ನಮ್ಮ ತಂದೆ ಆದಂತ ದೇವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಕರ್ತನ ವಾಕ್ಯ ಮುಂದುಗಡೆ ಹೇಳುತ್ತೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೋಡ್ಕೊಬೇಡಿ. ಇಲ್ಲಿ ವಚನ ನಮ್ಗೇನಂದ್ರೆ ಇವತ್ತು ದೇವರನ್ನ ಅರಿದ ಲೌಕಿಕ ವಿಷಯದಲ್ಲಿ ಅವರು ಕಳವಳ, ಮೊದಲು ಲೋಕ ಆಮೇಲೆ ದೇವರು. ಆದ್ರೆ ನಾವು ಕರ್ತನ ಮಕ್ಕಳಾಗಿದ್ದ ಕಾರಣ ಫಸ್ಟ್ ದೇವರು, ಅವ್ರನ್ನ ನಾವು ಹುಡುಕೋಣ. ಅದಕ್ಕಾಗಿ ಇಲ್ಲಿ 2ನೇ ಇದರಲ್ಲಿ ನೋಡುವಾಗ ದೇವರ ಮಕ್ಕಳು ದೇವರ ರಾಜ್ಯವನ್ನ ಮೊದಲು ಹುಡುಕ್ಬೇಕ್ರಿ. ಅದಕ್ಕಾಗಿ ನಾವು ರೋಮಾಪುರದ ಪತ್ರಿಕೆ 12ನೇ 2ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಮೊದಲು ನಾವು ದೇವರನ್ನ ಹುಡುಕ್ಬೇಕು, ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡ್ಬೇಕೆಂಬುದಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1-2ನೇ ವಚನದಲ್ಲಿ ಕೂಡ ಇದೇ ಮಾತು ಹೇಳುತ್ತೆ ಪ್ರಿಯರೇ. ಇಲ್ಲೇನ್ ಹೇಳ್ತಂದ್ರೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದಗಳನ್ನ ಹುಡುಕಿರಿ. ನೋಡಿ, ಕರ್ತನನ್ನ ನೋಡ್ರಿ, ಕರ್ತನನ್ನ ಹುಡುಕಿರಿ, ಆತನನ್ನ ದೃಷ್ಟಿಸಿರಿ ಪ್ರಿಯರೇ. ಅನೇಕ ಈ ಭೂಲೋಕದೊಳಗೆ ನೋಡುವಾಗ ಫಸ್ಟ್ ಲೋಕದ ವಿಷಯಗಳನ್ನ ತವಕ ಪಡ್ತಾರೆ. ಆದ್ರೆ ನಾವು ಕರ್ತನ ಮಕ್ಕಳಾಗಿದ್ದ ಕಾರಣ ನಾವು ಮೇಲಿರುವುದಗಳನ್ನು ಹುಡುಕ್ಬೇಕೆಂಬುದಾಗಿ ದೇವರ ವಚನ ನಮಗೆ ಬೋಧಿಸುವಂತದ್ದು ಪ್ರಿಯರೇ. ಮತ್ತೆ ಅಲ್ಲಿ ಹೇಳುತ್ತೆ, ಮೇಲಿರುವಂತವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡ್ಬೇಡ್ರಿ. ದೇವ್ರು ನೋಡ್ರಿ, ಅದಕ್ಕಾಗಿ ಅನ್ಯ ಜನರಂತೆ ನಾವಿರದೆ ನಾವು ಕರ್ತನ ಮಕ್ಕಳ್ರಿ. ಅನ್ಯ ಜನರಿಗೂ ನಮಗೆ ಏನು ವ್ಯತ್ಯಾಸ ಅಂದ್ರೆ ನಾವ್ ಯಾವಾಗಲೂ ಆತನನ್ನ ಎದುರು ನೋಡುವಂತವ್ರು ನಾವಾಗಿದ್ದೇವೆ. 3ನೇ ವಿಷಯಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ಪರಲೋಕದ ತಂದೆಯು ನಮ್ಮ ಅಗತ್ಯತೆಗಳನ್ನ ತಿಳಿದಿದ್ದಾನೆ. ಅದೇ 32ನೇ ವಚನದಲ್ಲಿ ಅಲ್ಲಿ ವಚನದಲ್ಲಿ ನೋಡ್ತೇವೆ ನಾವು, ಪರಲೋಕದ ತಂದೆ ನಮ್ಮ ಅಗತ್ಯತೆಗಳನ್ನು. ಅಂದ್ರೆ ಇಲ್ಲಿ ಈ ಒಂದು ವಿಷಯದಲ್ಲಿ ಕೂಡ 2 ವಿಷಯಗಳನ್ನಿದೆ. ಮೊದಲದಾಗಿ ದೇವರು ನಮ್ಮ ಅವಶ್ಯಕತೆಗಳನ್ನ ಮುಂಚೆಯೇ ತಿಳಿದಿದ್ದಾನೆ ಎಂಬುದಾಗಿ. ಹೌದು, ಆತನು ತನ್ನ ಮಕ್ಕಳನ್ನ ಕಾಪಾಡಿ ಸಂರಕ್ಷಿಸ್ತಾರೆ ಮತ್ತು ಪೋಷಿಸ್ತಾರೆ. ಮತ್ತು ನೋಡಿ, ನಮಗೆ 91ನೇ ಕೀರ್ತನೆ ಗೊತ್ತು, 1ನೇ ವಚನ, ಪರಾತ್ಪರನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುತ್ತಾರೆ ಎಂಬುದಾಗಿ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಆತನು ತನ್ನ ಮಕ್ಕಳನ್ನ ಕಾಪಾಡ್ತಾರೆ, ಸಂರಕ್ಷಿಸ್ತಾರೆ, ಮತ್ತೇನಂದ್ರೆ ಪೋಷಿಸ್ತಾರೆ. ನಮಗೇನ್ ಬೇಕು ಅನ್ನೋ ಅಗತ್ಯತೆಗಳನ್ನ ತಿಳಿದಿರ್ತಾರೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಿರೋ ಪ್ರಿಯರೇ. ನಮ್ಗೆಲ್ಲರಿಗೂ ಗೊತ್ತಿದ ಹಾಗೆ 23ನೇ ಕೀರ್ತನದಲ್ಲಿ 1ನೇ ವಚನ ಏನ್ ಹೇಳುತ್ತಂದ್ರೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡ. ನೋಡ್ರಿ, ಕೊರತೆ ಇಲ್ಲ. ನಮ್ಮ ಕೊರತೆಗಳನ್ನ ತಿಳಿದಾತನು, ನಮ್ಮ ಅಗತ್ಯತೆಗಳನ್ನ ತಿಳಿದಾತನು ಎಂಬುದಾಗಿ
ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4:19 ಕೂಡ ಒಂದು ವಚನ ಹೇಳುತ್ತೆ ಅಲ್ಲೇ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನೆಂಬುದಾಗಿ. ನೋಡ್ರಿ, ಪೌಲನೇ ಯಾವ ರೀತಿ ಬರೀತಿದ್ದಾನೆ ಇಲ್ಲಿ ಫಿಲಿಪ್ಪಿದವರ ಸಭೆಯವರಿಗೆ ಫಿಲಿಪಿಯಲ್ಲಿ ಅಲ್ಲಿ ಆ ಒಂದು ಪತ್ರಿಕೆಯಲ್ಲಿ ನೋಡುವ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು ಕರ್ತನ ವಾಕ್ಯದಲ್ಲಿ ಪ್ರಿಯರೇ. ಇಲ್ಲಿ ನಾವು ನೋಡುವ ಹಾಗೆ ಮತ್ತು ನಾವು ಮತ್ತೊಂದು ಸುವಾರ್ತೆಯಲ್ಲಿ ಬರುವಾಗ 7ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಇದ್ರ ಕುರಿತಾಗಿ ಬರೆಯಲ್ಪಟ್ಟಿದ್ದು ಪ್ರಿಯರಲ್ಲಿ. 7ರಿಂದ 11ನೇ ವಚನದಲ್ಲಿ ನೋಡ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಬೇಡಿಕೊಳ್ಳುವಂತ ಪ್ರತಿಯೊಬ್ಬರಿಗೆ ಏನ್ ಮಾಡ್ತಾನಂದ್ರೆ, ಒಂದುವನು ಹುಡುಕುವನಿಗೆ ಸಿಕ್ಕುತ್ತಂತೆ, ತಟ್ಟುವನಿಗೆ ತೆರೀತಂತೆ. ಇಲ್ಲ 11ನೇ ವಚನಕ್ಕೆ ಬರುವಂತ ಸಂದರ್ಭದಲ್ಲಿ ಪ್ರಿಯರೇ, ಮೀನು ಕೇಳಿದ್ರೆ ಹಾವನ್ನ ಕೊಡುವನ? ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನ ಬೇಡಿಕೊಳ್ಳುವವರಿಗೆ. ವಾಕ್ಯ ಯಾವ ರೀತಿ ಹೇಳುತ್ತೆ ನೋಡಿ ಪ್ರಿಯರೇ, ಇಲ್ಲಿ ತನ್ನನ್ನ ಬೇಡಿಕೊಳ್ಳುವವರಿಗೆ, ಇಲ್ಲಿ ಕರ್ತನ ವಾಕ್ಯ ಹೇಳುತ್ತೆ, ತಂದೆಯು ತನ್ನನ್ನ ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನ ಕೊಡುವನಲ್ಲವೇ ಪ್ರಿಯರೇ. ವಾಕ್ಯ ನೋಡುವಾಗ ಇಲ್ಲಿ ಮತ್ತೆ ನಮ್ಮ ದೇವರು ನಮ್ಮ ಅಗತ್ಯತೆಗಳನ್ನ ಹಿಡಿದಾತನು ಪೂರೈಸುವರು ಎಂಬುದಾಗಿ ಕೂಡ ದೇವರ ವಾಕ್ಯ ನಾವು ನೋಡ್ತೀವಿ. ಇನ್ನೊಂದು ವಚನ ಓದೋಣ, ಏಷ್ಯನ್ ಬರೆದ ಪ್ರವಾದನ ಗ್ರಂಥ 41:10 ಕೂಡ ವಾಕ್ಯ ಹೇಳುತ್ತೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನ ಬಲ ಕೊಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇಲ್ಲಿ ವಾಕ್ಯ ಆ ಭಾಗದಲ್ಲಿ ನೋಡ್ತೇವೆ ನಾವು, ನಾನು ನಿನ್ನನ್ನ ಬಲಪಡಿಸ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ದೇವರು ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, 3 ವಿಷಯಗಳನ್ನ ನಾನು ನೋಡಿದ್ವಿ. ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿಕೊಳ್ಬೇಕಾದಂತ ವಿಷಯಗಳೇನಪ್ಪ ಅಂದ್ರೆ, ಚಿಂತೆಯನ್ನ ದೇವರ ಮೇಲೆ ಹಾಕಿರಿ ಮೊದಲದಾಗಿ, ಮತ್ತು ಎರಡನೇದಾಗಿ ಭೌತಿಕ ವಿಷಯಗಳಿಗಿಂತ ದೇವರ ರಾಜ್ಯವನ್ನ ಮೊದಲು ಹುಡುಕಿರಿ, ಪರಲೋಕದ ತಂದೆ ನಿಮ್ಮ ಅಗತ್ಯಗಳ ಪೂರೈಸನೆಂಬ ಒಂದು ದೃಢ ವಿಶ್ವಾಸದಿಂದ ನೀವು ಜೀವಿಸಿರಿ. ಕರ್ತ ನಿಮ್ಮನ್ನ ಏನ್ ಮಾಡ್ತಾರೆ, ಆಶೀರ್ವದಿಸ್ತಾರೆ, ಬಲಪಡಿಸ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ಇವತ್ತು ಒಬ್ಬ ಸುವಾರ್ಥಿಕರ ಜೀವನ ಚರಿತ್ರೆಯನ್ನು ನಾವು ನೋಡೋಣ. ಅವರ ಹೆಸರು ಬಂದು ರೆವರೆಂಡ್ ರಾಬರ್ಟ್ ಕ್ಲಾರ್ಕ್ ಎಂಬುದಾಗಿ. ಅವರು ಭಾರತದಲ್ಲಿ ವೈದ್ಯಕೀಯ ಮಿಷನ್ ಸೇವೆಗೆ ಅಡಿಪಾಯ ಹಾಕಿದಂತ ಪ್ರಮುಖ ಕ್ರೈಸ್ತ ಮಿಷನರಿಗಳಲ್ಲಿ ಇವರು ಒಬ್ಬರಾಗಿರ್ತಾರೆ ಪ್ರಿಯರೇ. ಅವರು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ದು ಶಿಕ್ಷಕರಾಗಿ ಆರಂಭಿಸಿದ್ರು. ನಂತರ ಅವರು ದೇವರ ಕರೆಯನ್ನ ಅನುಸರಿಸಿ ಒಂದು ಸೇವೆಗೆ ತಮ್ಮನ್ನ ಏನ್ ಮಾಡಿದ್ರು ಅಂದ್ರೆ ಸಮರ್ಪಿಸಿಕೊಂಡ್ರು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು ಪ್ರಿಯರೇ. ಇವರು ಹುಟ್ಟಿದ್ದು ಬಂದು ಜುಲೈ 4, 1825 ಇವರು ಇಂಗ್ಲೆಂಡ್ ನಲ್ಲಿ ಜನಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿ 1864 ಅವರು ಕಾಶ್ಮೀರ್ ಮಿಷನ್ ಅನ್ನ ಇವರು ಆರಂಭಿಸಿದ್ರು ಮತ್ತು ವೈದ್ಯಕೀಯ ಸೇವೆ ಮೂಲಕ ಇವರು ಸುವಾರ್ತೆಯ ಸಾರುವಂತ ಪ್ರಯತ್ನಕ್ಕೆ ಸಾಕಷ್ಟು ವಿರೋಧಗಳು ಬಂದು ಸಾಕಷ್ಟು ಎದುರು ಇವ್ರಿಗೆ ಆಯ್ತು. ಆದ್ರೆ ಅವರ ಪತ್ನಿಯಾಗಿರುವಂತ ಎಲಿಜಬೆತ್ ಕ್ಲಾರ್ಕ್ ಇವರು ಕೂಡ ವೈದ್ಯರಾಗಿ ಅನೇಕ ಸೇವೆಗಳನ್ನ ನಿಸ್ವಾರ್ಥದಿಂದ ಇವರು ಸ್ಥಳೀಯ ಅಲ್ಲಿರುವಂತ ಜನರ ವಿಶ್ವಾಸವನ್ನ ಗಳಿಸಿದ್ರು, ಸುವಾರ್ತೆಯನ್ನ ಸಾರಿದ್ರೆಂಬುದಾಗಿ ನಾವು ನೋಡುತ್ತೇವೆ. ಮತ್ತು ರೆವರೆಂಡ್ ರಾಬರ್ಟ್ ಕ್ಲಾರ್ಕ್ ಅವರ ದೃಷ್ಟಿ, ಅವರ ಮನಸ್ಸೇನಂದ್ರೆ ಭಾರತದ ಕಡೆಗೆ ನಾವೇನ್ ಮಾಡ್ಬೇಕು, ಒಂದು ವೈದ್ಯಕೀಯ ಮಿಷನ್ಗಳನ್ನ ಸ್ಥಾಪಿಸಬೇಕೆಂಬುದಾಗಿ ಅವರು ಸುವಾರ್ತೆಯನ್ನ ತಲುಪಿಸಲು ಅವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಅವರು ತವಕ ಪಡ್ತಾ ಇದ್ರು ಎಂಬುದಾಗಿ ನಾವು ಅವರ ಒಂದು ಜೀವನ ಚರಿತ್ರೆಯನ್ನ ನೋಡುತ್ತೇವೆ. ಮತ್ತೆ ಏನ್ ಮಾಡಿದ್ರು ಅಂದ್ರೆ ಇವರು 1868 ರೆವರೆಂಡ್ ರಾಬರ್ಟ್ ಕ್ಲಾರ್ಕ್ ಅವರು ಇಬ್ಬರು ಗಂಡ ಹೆಂಡತಿ ಮತ್ತೆ ಇಂಗ್ಲೆಂಡ್ಗೆ ಮರಳಿದ್ರಂತೆ. ಮತ್ತೆ ತಿರುಗಿ ನಂತರ ಏನ್ ಮಾಡಿದ್ರು ಅಂದ್ರೆ 1876 ಮತ್ತೆ ಭಾರತಕ್ಕೆ ಬಂದು ತಮ್ಮ ಸೇವೆಯನ್ನ ಮುಂದುವರಿಸಿದ್ರು ಎಂಬುದಾಗಿ ಅಲ್ಲಿ ಒಂದು ಸ್ಥಾಪನೆ ಮಾಡಿದ್ರು ಎಂಬುದಾಗಿ. ಅದು 1877 ಲಾಹೋರ್ ಡಯಸಿಸ್ ಸ್ಥಾಪನೆ ಆದಾಗ ಅವರು
ಪಂಜಾಬ್ ಸ್ಥಳೀಯ ಚರ್ಚ್ ಕೌನ್ಸಿಲಿಂಗ್ ಮೊದಲು ಅಧ್ಯಕ್ಷರಾದಂಥವರು ರೆವರೆಂಡ್ ರಾಬರ್ಟ್ ಕ್ಲಾರ್ಕ್ ಅವರು. ಇವರು ಮತ್ತೆ 1878ರಿಂದ 1898ರವರೆಗೆ CMS ಮಿಷನಿನ ಮೊದಲು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವುದಾಗಿ ನಾವು ನೋಡುತ್ತೇವೆ. ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಇವರು 1878ರಿಂದ 1900ರವರೆಗೆ ಚರ್ಚ್ ಆಫ್ ಇಂಗ್ಲೆಂಡ್ ಜೇನಾನ ಮಿಷನಿನ ಸೊಸೈಟಿಯ ಮೊದಲು ಕಾರ್ಯ ನಿರ್ವಹಿಸಿರುವುದಾಗಿ ನಾವು ನೋಡ್ತೇವೆ ಪ್ರೇರೆ ಇವರ ವಿಷಯ ನೋಡುವಾಗ. ಅದು ಮಾತ್ರವಲ್ಲದೆ ಇವರ ಕೊನೆಯ 1900 ಮೇ 16ರಲ್ಲಿ ಹಿಮಾಚಲದ ಪ್ರದೇಶದಲ್ಲಿ ಕೌಸೋಲಿನಲ್ಲಿ 77ನೇ ವಯಸ್ಸಿನಲ್ಲಿ ಅವರು ಕರ್ತನಲ್ಲಿ ನಿದ್ರಿಸಿದರು. ಮತ್ತು ರೆವರೆಂಡ್ ರಾಬರ್ಟ್ ಕ್ಲಾರ್ಕ್ ಅವರ ಜೀವನದ ಒಂದು ಸೇವೆ, ಅವರ ಏನಪ್ಪಾ ಅಂದ್ರೆ ವೈದ್ಯಕೀಯ ಅಥವಾ ಡಾಕ್ಟರ್ ಸೇವೆ ಮತ್ತು ಸುವಾರ್ತೆ ಸಾರುವಂತ ಕಾರ್ಯವನ್ನು ಒಂದಾಗಿ ಅವರು ಮಾಡಿದ್ರು. ನಮಗೆಲ್ಲರಿಗೂ ಇವತ್ತು ನಾವು ಮಾದರಿಯಾಗಿದ್ದಾರೆ. ಅವರ ಒಂದು ನಂಬಿಕೆ, ಸೇವಾಭಾವ ಮತ್ತು ಒಂದು ಭಾರತದಲ್ಲಿ ಅವರು ಒಂದು ಸೇವೆಯನ್ನ ಮಾಡಿ ಇತಿಹಾಸದಲ್ಲಿ ಅಳಿಸಲಾಗದ ಗುರುತನ್ನ ಅವರು ಏನಾಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯ ಮತ್ತು ಇವರ ಒಂದು ಸುವಾರ್ತಿಕರ ಜೀವನ ಚರಿತ್ರೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಪ್ರಿಯರೇ. ನಾವೀಗ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನ ಬಾಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯಾದಂತ ದೇವರೇ, ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯಾದಂತ ದೇವಾದಿ ದೇವನು, ರಾಜನು, ಒಡೆಯನು, ವಿಮೋಚಕನಪ್ಪ, ಈ ಒಂದು ಹೊಸ ದಿನವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ತಂದೆಯಾದಂತ ದೇವರೇ. ಇವತ್ತು ಮತ್ತೆ ಸುವಾರ್ತೆ 6:31-32 ನಿಮಿಷದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ಸಹಾಯ ಮಾಡು. ಈ ಮೀಟಿಂಗ್ ನಲ್ಲಿ ಇರುವಂತಹ ಪ್ರತಿಯೊಬ್ಬರ ಸಹೋದರಿಗಾಗಿ, ಎಲ್ಲ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇವಪ್ಪ. ಈ ಒಂದು ಹೊಸ ಒಂದು ದಿನದಲ್ಲಿ ನಮಗೆ ಕೊಡಲ್ಪಟ್ಟಂತ ಸೇವೆಯನ್ನ, ಕೊಡಲ್ಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ನಾವು ಮಾಡ್ಲಿಕ್ಕೆ ಆಗುವಂತೆ ಯಾವಾಗಲೂ ದೇವರನ್ನ ಎದುರು ನೋಡುವಂತೆ ಕೃಪೆ ಮಾಡು. ಆರೋಗ್ಯ ಕೊಡು, ಬಲ ಕೊಡು, ಶಕ್ತಿಯನ್ನ ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್.